ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದ ಐಐಟಿ ಅಲ್ಯೂಮಿನ್ ಸೆಂಟರ್ನಲ್ಲಿ ಈಶ್ವರಪುರ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ಸೇವಾ ಜ್ಯೋತಿ ರತ್ನ ಪ್ರಶಸ್ತಿ 2026 ಪ್ರಧಾನ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ದಯಾನಂದ ರೆಡ್ಡಿ ಅವರ ನೇತೃತ್ವದಲ್ಲಿ ವಿವಿಧ ರಂಗಗಳ ರಾಷ್ಟ್ರೀಯ ಗಣ್ಯರ ಉಪಸ್ಥಿತಿಯಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಭವ್ಯವಾಗಿ ಉದ್ಘಾಟಿಸಲಾಯಿತು. ಸಮಾಜ ಸೇವೆ, ಶಿಕ್ಷಣ, ಕ್ರೀಡೆ, ಆರೋಗ್ಯ, ಪರಿಸರ ಹಾಗೂ ಮಹಿಳಾ ಸಬಲೀಕರಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರನ್ನ ಗುರುತಿಸಿ ಈ ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಭಾರತೀಯ ನೌಕಾಪಡೆಯ ಕ್ಯಾಪ್ಟನ್ ಭೀಷ್ಮ ಕುಮಾರ್ ನಿರ್ಮಲ್, ಚಲನಚಿತ್ರ ನಟ ಭಾರ್ಗವ್ ಬಿವಿ, ಪ್ಯಾರಾ ಥ್ರೋಬಾಲ್ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೇಣುಕಾ ಶ್ರೀನಿವಾಸ್ ಹಾಗೂ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ ಶಿಖಾ ಗೌತಮ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮೆರುಗು ತಂದರು. ಸಂಸ್ಥೆಯ ಸಂಸ್ಥಾಪಕರಾದ ಕ್ಯಾಪ್ಟನ್ ಜಯರಾಮ್ ಸಿಂಗ್ ಅವರು ಫೌಂಡೇಶನ್ನ ಸಮಾಜಮುಖಿ ಉದ್ದೇಶಗಳನ್ನು ವಿವರಿಸಿದರು. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶಿಕ್ಷಣ ಶ್ರೇಷ್ಠತೆ, ಆರೋಗ್ಯ, ಸಾಮಾಜಿಕ ನ್ಯಾಯ, ಪರಿಸರ ಸಂರಕ್ಷಣೆ, ಯುವ ಹಾಗೂ ಮಹಿಳಾ ಸಬಲೀಕರಣ ಮತ್ತು ಜೀವಮಾನ ಸಾಧನೆ ವಿಭಾಗಗಳಲ್ಲಿ ಪ್ರಶಸ್ತಿ ವಿತರಿಸಲಾಯಿತು. ಮುಖ್ಯ ಅತಿಥಿಗಳು ಫೌಂಡೇಶನ್ನ ಕಲ್ಯಾಣ ಕಾರ್ಯಕ್ರಮಗಳನ್ನು ಮುಕ್ತಕಂಠದಿಂದ ಶ್ಲಾಘಿಸಿ ಯುವ ಜನತೆಗೆ ಸ್ಫೂರ್ತಿದಾಯಕ ಸಂದೇಶ ನೀಡಿದರು. ಸಾಂಪ್ರದಾಯಿಕ ಹಾಡು ಮತ್ತು ಸಾಂಸ್ಕೃತಿಕ ಕಲಾಪಗಳು ಸಮಾರಂಭಕ್ಕೆ ವಿಶೇಷ ಶೋಭೆ ತಂದವು. ಕೇವಲ 5 ನಿಮಿಷದಲ್ಲಿ ಮುಗಿಸ್ಕೊಳ್ಬೇಕು ಅಂತ ರಿಕ್ವೆಸ್ಟ್. ನೀವು ಟೆಂಡರ್ ಕೋಕೋನಟ್ ಕುಡಿಬೇಕು, ಕೋಕೋ ಕೋಲಾ ಅಲ್ಲ. ಎಷ್ಟು ಜನ ಮಾಡ್ತೀರಿ? ಬಂದ ಮುಖ್ಯ ಉದ್ದೇಶ ಏನಂದ್ರೆ, ಜಯರಾಮ್ ಸಿಂಗ್ ಅವರು ಒಂದು ಆರ್ಮಿ ಆಫೀಸರ್ ಆಗಿ ಒಂದು NGO ನಡೆಸ್ತಾ ಇದ್ದಾರೆ. ಸೊ ಆರ್ಮಿ ಅವರಿಗೆ ಒಂದು ಬ್ಲಡ್ ಅಲ್ಲೇ ಅವ್ರಿಗೆ ಒಂದು ಡಿಸಿಪ್ಲಿನ್ ಇರ್ತದೆ. ಸೊ ನನಗೇನಂದ್ರೆ, ಈ ವೇರ್ ಎವರ್ ದೇರ್ ಇಸ್ ಅ ಡಿಸಿಪ್ಲಿನ್, ಇಟ್ ಅಟ್ರಾಕ್ಟ್ಸ್. ವೇರ್ ಎವರ್ ದೇರ್ ಇಸ್ ಅನ್ ದಿ ಯೂತ್, ಇಟ್ ಅಟ್ರಾಕ್ಟ್ಸ್. ವೇರ್ ಎವರ್ ದೇರ್ ಇಸ್ ಸ್ಟೂಡೆಂಟ್ಸ್, ಇಟ್ ಅಟ್ರಾಕ್ಟ್ಸ್. ಹಾಗಾಗಿ ಇವತ್ತಿನ ಹುಡುಗರಿಗೆ ಒಂದು ಶಿಸ್ತು, ಸಂಯಮ, ಗುರಿ ಮತ್ತೆ ಒಂದು ದೇಶ ಪ್ರೇಮ, ತಂದೆ ತಾಯಿ ಬಗ್ಗೆ ಗೌರವ, ಗುರು ಹಿರಿಯರ ಬಗ್ಗೆ ಗೌರವ, ಇದೆಲ್ಲಕ್ಕೂ ಕೂಡ ಒಂದು ಮಹತ್ವ ಇದೆ. ಇದು ಕೂಡ ಅವರಿಗೆ ಒಂದು ಮಾರ್ಕ್ಸ್, ಅಡಿಷನಲ್ ಮಾರ್ಕ್ಸ್, ಬೋನಸ್ ಮಾರ್ಕ್ಸ್. ಈ ಬೋನಸ್ ಮಾರ್ಕ್ಸ್ ತಗೊಂಡ್ರೆ ಅದರಿಂದ ಬೆನಿಫಿಟ್ ಏನು ಅಂತೇಳಿ ನಾನು ಒಂದು ವಿಚಾರ ತಾವು ಗ್ರಹಿಸಿರ್ಬೋದು, ನಾ ಒಂದು ವಿಚಾರ ಅವ್ರಿಗೆ ಹೇಳಿದ್ದೆ. ಇವತ್ತು 100ರಲ್ಲಿ 2% ಯುವಕರಿಗೆ ಸರ್ಕಾರಿ ನೌಕರಿ ಸಿಕ್ಕೋದು. ಇನ್ನು 98 ಜನ ಪ್ರೈವೇಟ್ ಕಂಪ್ನೀಸ್ಗೆ ಹೋಗ್ಬೇಕಾಗ್ತದೆ. ಪ್ರೈವೇಟ್ ಕಂಪ್ನೀಸ್ ಅಲ್ಲಿ ಸಾಫ್ಟ್ ಸ್ಕಿಲ್ ಇಲ್ಲ ಅಂದ್ರೆ ಅವರು ಸರ್ವೈವ್ ಆಗಲ್ಲ. Hi, I'm Dr. Jairam Singh, the founder and chairman of this NGO, Ishwarpura Welfare Foundation. This is Ishwarpura Welfare Foundation to children, those who are under 5 or less than 10 years of experience in working. So the thing is, why we are focusing on child education, because children are the roots. If they will grow properly, our society, our nation. So we are focusing on children's education and then followed by women empowerment, because we have to also support our lady who are taking care of the entire children's family, and they have a big contribution to the society. So our NGO motto is to take care of child education, empower them and empower our women ladies also who are supporting our ಮಾಧ್ಯಮ ಸ್ನೇಹಿತರಿಗೆ, ಇವತ್ತು ಈಶ್ವರಪುರ ಫೌಂಡೇಶನ್ ಅವರು ತುಂಬಾ ಒಂದು ಮಹತ್ ಕಾರ್ಯ ಮಾಡಿದ್ದಾರೆ. ಯಾವುದೋ ಬಿಹಾರದ ಒಂದು ಹಳ್ಳಿನಲ್ಲಿ ಪ್ರಾರಂಭ ಮಾಡಿದಂತ ಈ ಒಂದು ಶಕ್ತಿ ದೇಶಾದ್ಯಂತ ಸಂಚಾರ ಮಾಡಿ ಇವತ್ತು ಆನೇಕಲ್ಗೂ ತನ್ನ ಬೆಳಲನ್ನ ಬಳಸಿಕೊಂಡು ಬಂದು ತುಂಬಾ ಅದ್ಭುತವಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಸಮಾಜದ ವಿವಿಧ ಸ್ಥಳಗಳಲ್ಲಿ ಗುರುತಿಸಿಕೊಂಡಿದ್ದಂತ ಕೆಲಸದ ವ್ಯಕ್ತಿಗಳನ್ನ ಗುರುತಿಸಿ ಗೌರವಿಸುವಂತ ಕೆಲಸ. ಇದ್ರ ಜೊತೆಗೆ ಇವತ್ತು ನಾವು ವಿಶೇಷವಾಗಿ ಕಂಡಿದ್ದು ನೇವಿ, ಆರ್ಮಿ, ನೇವಿ, ಏರ್ಫೋರ್ಸ್ ಅಲ್ಲಿ ನೇವಿನಲ್ಲಿ ಇದ್ದಂತ ಸುಮಾರು ಅಧಿಕಾರಿಗಳು ಇವತ್ತು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತಾಡಿದ್ರು. ಅವ್ರ ಕಷ್ಟ ಸುಖ ಹಂಚಿಕೊಂಡ್ರು. ಅಷ್ಟೇ ಅಲ್ಲ, ನಾವು ಯಾವ ರೀತಿ ಯೋಧರಂತೆ ಮಾಡಬೇಕು, ದೇಶದ ಶತ್ರುಗಳು ಬಾಹ್ಯ ಶತ್ರುಗಳಂತೆ ಆಂತರಿಕ ಶತ್ರುಗಳು ಹೆಚ್ಚಾಗಿದ್ದಾರೆ, ಇವರಿಂದಾಗಿ ದೇಶದ ಒಂದು ಆರ್ಥಿಕ ಸ್ಥಿತಿ ನಷ್ಟಕ್ಕೆ ಬರ್ತಿದೆ ಹಾಗೆ ಅಂತ ಹೇಳಿದ್ರು. ಇದ್ರ ಜೊತೆಗೆ ಶಿಕ್ಷಣ, ಆರೋಗ್ಯ, ಉದ್ಯೋಗ ಇಂಥ ಎಲ್ಲದರ ಮೇಲೆ ಸಾಕಷ್ಟು ಜನ ಬೆಳಕು ಚೆಲ್ಲಿದ್ದಾರೆ. ನಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಮನೆ ಊಟ ಮಾಡಿಕೊಂಡು ಆದಷ್ಟು ಜಂಕ್ ಫುಡ್ಸ್ನ ದೂರ ಮಾಡಿ
ಆರೋಗ್ಯ ಉಳಿಸ್ಕೊಂಡು ಆರೋಗ್ಯವಂತ ಸಮಾಜ ಉಳಿಸೋಣ, ಆರೋಗ್ಯವಂತ ಆಲೋಚನೆಗಳು ಮಾಡೋಣ, ನಮ್ಮ ಕೈಯಲ್ಲಾದಷ್ಟು ಎಲ್ಲರಿಗೂ ಸಹಾಯ ಮಾಡೋಣ ಹಾಗೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಯಾವತ್ತು ಆನೆಕಲ್ಲು ದೇಶದಲ್ಲೇ ವಿಶ್ವದಲ್ಲೇ ಮಾದರಿಯಾಗಿದೆ ಇಲೆಕ್ಟ್ರಾನಿಕ್ ಸಿಟಿ ಮೂಲಕ. ಇನ್ನೂ ಬೇರೆ ಎಲ್ಲ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲೂ ಇದು ಮಾದರಿ ಆಗ್ಬೇಕು ಹಾಗೆ ಅಂತ ನಾನು ಬಯಸ್ತೇನೆ. ಧನ್ಯವಾದಗಳು. Harish, just a few words to audience and